ಮಕರ ರಾಶಿಯತ್ತ ಗಮನವನ್ನು ಹರಿಸಿದಾಗ ನೋಡಿ, ಉತ್ತರಾಷಾಢ ನಕ್ಷತ್ರದ 2, 3 ಮತ್ತು 4ನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವರು, ಶ್ರವಣ ನಕ್ಷತ್ರದ 4 ಪಾದದಲ್ಲಿ ಹುಟ್ಟಿರ್ತಕ್ಕಂಥವರು, ಇನ್ನು ಧನಿಷ್ಠಾ ನಕ್ಷತ್ರದ 1 ಮತ್ತು 2ನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥವರ ರಾಶಿಯೇ ಮಕರ ರಾಶಿ. ಇನ್ನು ಬಕಾರ, ಶಕಾರ ಮತ್ತು ಗಕಾರದಿಂದ ಹೆಸರು ಬರ್ತಕ್ಕಂಥವರೆಲ್ಲರೂ ಕೂಡ ಮಕರ ರಾಶಿಯವರಾಗಿರ್ತೀರಿ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ನೋಡಿ, ಈ ಒಂದು ಸಂವತ್ಸರದ ಫಲಾಫಲಗಳನ್ನು ನೋಡ ಹೊರಟ್ರೆ ನೋಡಿ, ಮಕರ ರಾಶಿಗೆ ದ್ವಿತೀಯ ಭಾವ ಮತ್ತು ಜನ್ಮ ರಾಶಿಯಲ್ಲೇ ರಾಹು ಸಂಚಾರವಿರುತ್ತೆ ಸಂಪೂರ್ಣವಾಗಿ ಈ ಒಂದು ಸಂವತ್ಸರದಲ್ಲಿ. ಇನ್ನು ಸಪ್ತಮದಲ್ಲಿ ಗುರು ಸಂಚಾರವಿರುತ್ತೆ ಸಂಪೂರ್ಣವಾಗಿ ಈ ಒಂದು ಸಂವತ್ಸರದಲ್ಲಿ. ಇನ್ನು ತೃತೀಯ ಭಾವದ ಜನ್ಮರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶನಿ ಪರಮಾತ್ಮ ತೃತೀಯ ಭಾವದಲ್ಲಿ 3ನೇ ಮನೆಯಲ್ಲಿ ಈ ಒಂದು ಸಂವತ್ಸರದಲ್ಲಿ ಸಂಚಾರ ಮಾಡ್ತಕ್ಕಂಥದ್ರಿಂದ ಫಲವೇನು ಅಂತ ಪ್ರಶ್ನಿಸಿದಾಗ ನೋಡಿ, ಒಂದು ಮಕರ ರಾಶಿಯವರಿಗೆ ಸಪ್ತಮದ ಗುರುವಾಗಿ ಪೂರ್ಣ ಪ್ರಮಾಣದ ಗುರುಬಲ ಸಂಪೂರ್ಣವಾಗಿ ಒಂದು ಸಂವತ್ಸರದಲ್ಲಿ ಜೂನ್ ನಂತರದ ದಿನಮಾನಗಳಲ್ಲಿರೋದರಿಂದ ವಿವಾಹಕ್ಕೆ ಅತ್ಯಂತ ಪ್ರಶಸ್ತವಾದಂತಹ ಒಂದು ಕಾಲವಾಗಿರುತ್ತೆ.